ಒಂದು ಪುಟ್ಟ ಮಗು ದೇವರಿಗೆ ಪತ್ರ ಬರೆದಿತ್ತು. ಅಷ್ಟಾಗಿ ಗುಂಡಾಗಿ ಇಲ್ಲದ, ಕಾಗುಣಿತ ಸರಿ ಇಲ್ಲದ ಪತ್ರ. ಆದರೆ ಅರ್ಥ ಮಾತ್ರ ಇದೆಯಾಗಿತ್ತು. ಈ ಪ್ರಪಂಚದಲ್ಲಿ ತುಂಬಾ ಖುಷಿಯಿರೋದು ಅಂದ್ರೆ ನನಗೆ ಮಾತ್ರ. ಮನೆಗೆ ಬಂದ ತಕ್ಷಣ ಅಪ್ಪ ನನ್ನ ಮುದ್ದಾಡುತ್ತಾರೆ. ಕೆಲಸ ಮುಗಿಸಿಕೊಂಡು ಬಂದು ತಕ್ಷಣ ನನಗೆ ಏನು ಬೇಕು, ಏನು ಬೇಡ ಅಂತ ಅಮ್ಮ ಕೇಳುತ್ತಾರೆ. ನಾವು 3 ಜನ ಸೇರಿಕೊಂಡು ಕ್ಯಾರಂ ಆಡ್ತೀವಿ, ಚೆಸ್ ಆಡ್ತೀವಿ. ಒಂದಿನ ನಮ್ಮಪ್ಪ ನಮ್ಮ ಮನೆಗೆ ಜಗಳ ಆಯ್ತು. ಯಾವ ವಿಷಯಕ್ಕೆ ಗೊತ್ತಾ? ಅಮ್ಮ ಒಳ್ಳೆ ನಾಯಿ ತಗೊಂಡು ಬರೋಣ ಅಂದ್ರು. ಅಪ್ಪ ಅಯ್ಯೋ ಸುಮ್ನೆ ಖರ್ಚು ಜಾಸ್ತಿ ಅಂದರು. ನಾಯಿ ಸಾಕೋದು ಅಂದ್ರೆ ಹುಡುಗಾಟ ಅಲ್ಲ, ತುಂಬಾ ಖರ್ಚು ಬರುತ್ತೆ. ನಾನಿದ್ದೀನಲ್ಲ ಏನಕ್ಕೆ ಎಂದರು. ನಿಮ್ಮನ್ನು ಯಾಕೆ ನಾಯಿಗೆ ಹೋಲಿಸಿಕೊಳ್ಳುತ್ತೀರಾ? ಅದು ಯಾರಿಗೂ ಹೆದರಲ್ಲ, ಸ್ವಲ್ಪ ಶಬ್ದ ಆದ್ರೂ ಬೊಗಳುತ್ತದೆ. ನಿಮ್ಮ ತರ ಗೊರಕೆ ಹೊಡೆಯಲ್ಲ ಅಂದ್ರು. ನಿನ್ನ ತರ ಯಾವಾಗಲೂ ಬೊಗಳುತ್ತೆ ಅನ್ನೋದಾದ್ರೆ ನೀನೇ ಇದೆಯಲ್ಲ, ನಾಯಿ ಯಾಕೆ? ಹೀಗೆ ಅಪ್ಪ ಅಮ್ಮ ಇಬ್ಬರೂ ಕಿತ್ತಾಡಿದರು. ನಮ್ಮನೇಲಿ ಯಾವಾಗ್ಲೂ ಹಾಗೆ. ಎಷ್ಟೇ ಜಗಳವಾಡಿದರೂ, ಎಷ್ಟೇ ಕಿತ್ತಾಡಿದರು, ಕೊನೆಗೆ ಗೆಲ್ಲುವುದು ಅಮ್ಮನೇ. ನಾಯಿನ ತಗೊಂಡು ಬಂದ್ರು. ಪಾಪ, ನಾಯಿನ ತೊಳೆಯೋದು, ಕ್ಲೀನ್ ಮಾಡೋದು ಕೂಡ ಅಪ್ಪನಿಗೆ ಹೊಸ ಕೆಲಸ ಆಯಿತು. ನನ್ನ ಖುಷಿಗೆ ಇವಾಗ ಪಾರವೇ ಇಲ್ಲ. ಅಪ್ಪ ಅಮ್ಮ ಜೊತೆಗೆ ಹೊಸ ಫ್ರೆಂಡ್ ನಾಯಿ ಜೊತೆ ನನ್ನ ಆಟ. ಕಾಲಿಂಗ್ ಬೆಲ್ ಶಬ್ದ ಆಯಿತು. ನನಗೂ ನಿದ್ದೆಯಿಂದ ಎಚ್ಚರಾಯಿತು. ನಾನು ಬಾಗಿಲು ತೆಗೆದೆ. ಅಪ್ಪ ಅಮ್ಮ ಇಬ್ಬರೂ ಇವತ್ತು ಒಟ್ಟಿಗೆ ಬಂದಿದ್ದರು. ಊಟ ಆಯ್ತಾ ನಿಂದು ಅಂತ ಕೇಳಿದರು. ಹೂ ಅಂದೆ. ಸೋಫಾ ಮೇಲೆ ಕುಳಿತು ಮೊಬೈಲ್ ನೋಡೋಕೆ ಶುರು ಮಾಡಿದ್ರು. ಸರಿ ಅಮ್ಮನತ್ರ ಹೋದೆ. ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೊಂಡು ಮೊಬೈಲ್ ನೋಡ್ತವಿದ್ರು. ಬೆಳಿಗ್ಗೆಯಿಂದ ಸುಸ್ತಾಗಿದೆ ಪುಟ್ಟ, ಮಲಗಿಕೋ ಅಂತ ಹೇಳಿ ಮಲಗಿದರು. ಅಪ್ಪ ಮೊಬೈಲ್ ನೋಡ್ತಾ, ಚೆನ್ನಾಗಿ ಓದುತ್ತಾ ಇದ್ದೀಯಾ ಅಂದ್ರು. ನಾನು ಹೂನ್ ಅಂದೆ. ಗುಡ್ ನೈಟ್ ಅಂತ ರೂಮ್ಗೆ ಹೋದ್ರು. ನನಗೆ ನಿದ್ರೆ ಬರಲಿಲ್ಲ. ನಾನು ಅಪ್ಪ ಅಮ್ಮ ರೂಮ್ ಕಡೆ ಹೋದೆ. ಅವರ ಇಬ್ಬರ ಮೊಬೈಲ್ನಲ್ಲಿಯೂ ಲೈಟ್ ಇತ್ತು. ಇಬ್ಬರೂ ಮೊಬೈಲ್ ನೋಡುತ್ತಿದ್ದರು. ನಾನು ದಿನ ಕನಸಿನಲ್ಲಿ ಅಪ್ಪ ಅಮ್ಮ ಮತ್ತು ಹೊಸ ಫ್ರೆಂಡ್ ನಾಯಿ ಹತ್ತಿರ ಯಾವಾಗಲೂ ಆಟ ಆಡ್ತೀನಿ. ಆದರೆ ನಿಜವಾಗಿಯೂ ಅವರ ಜೊತೆ ಕೆಲಸ ಆಟ ಆಡೋದು ಅಂದರೆ ನನಗೆ ಇಷ್ಟ. ಆದರೆ ನಿಜ ಜೀವನದಲ್ಲಿ ನನ್ನ ಜೊತೆ ಯಾರೂ ಇಲ್ಲ. ನನ್ನ ಸರಿಯಾಗಿ ಯಾರೂ ಮಾತನಾಡಿಸುವುದಿಲ್ಲ. ಎಲ್ಲರೂ ಮೊಬೈಲ್ ನೋಡ್ತಾರೆ. ಆದರೆ ಅದು ಯಾವುದಕ್ಕೆ ನೋಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ದೇವರೇ, ಅದರಲ್ಲಿ ಏನಿದೆ? ನಾನು ಮೊಬೈಲ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ಬರೆದಿದ್ದಳು. ಇದು ಇವತ್ತಿನ ಪ್ರಪಂಚ. ಈ ತರ ಎಷ್ಟೋ ಮಕ್ಕಳಿಗೆ ಹೀಗೆ ಅನಿಸಿರಬಹುದು. ಆ ಮಕ್ಕಳಿಗೂ ಮೊಬೈಲ್ ಕೊಟ್ಟು ಸೈಲೆಂಟ್ ಮಾಡುತ್ತೀರಾ? ಅಪ್ಪ ಮೊಬೈಲ್, ಅಮ್ಮ ಮೊಬೈಲ್, ಮಕ್ಕಳು ಮೊಬೈಲ್.